ಕಲಬುರಗಿಯ ಅಧಿಕಾರಿ ಜಗನ್ನಾಥ ಮನೆಯಲ್ಲಿ ಖಜಾನೆ ಪತ್ತೆಯಾಗಿದೆ। 1 ಕೆಜಿಗೂ ಹೆಚ್ಚು ಚಿನ್ನಾಭರಣ, ಬೆಳ್ಳಿ, ನಗದು, ಬೇರೆ ಬೇರೆ ವಸ್ತುಗಳು ಪತ್ತೆಯಾಗಿವೆ। ಜಮೀನು, ಮನೆ ಸೇರಿದಂತೆ ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು। ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನಾ ಅಧಿಕಾರಿ ಜಗನ್ನಾಥ್ ಹಲಿಂಗೆ 2 ಅಂತಸ್ತಿನ ಮನೆ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು। ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟೋದಕ್ಕೆ, ಬೇಟೆಯಾಡೋದಕ್ಕೆ ರೆಡಿಯಾಗಿದ್ದಾರೆ। ಸೊ ಬೇರೆ ಬೇರೆ ಭಾಗದಲ್ಲಿ ದಾಳಿಯಾಗಿದೆ। ಈ ದಾಳಿಯ ಸಂದರ್ಭದಲ್ಲಿ ಸುಮಾರು 1 ಕೆಜಿಯಷ್ಟು ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ। ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಕೆ ಮತ್ತು ಆ ಆಸ್ತಿಗೆ ಸಂಬಂಧಪಟ್ಟಂತಹ ಫೇಕ್ ಡಾಕ್ಯುಮೆಂಟ್ಸ್ ಇದ್ದಂತಹ ಸಂದರ್ಭದಲ್ಲಿ ಇಂತಹ ದಾಳಿಗಳಾಗುತ್ತೆ। ಅದರ ಜೊತೆಗೆ ಯಾರಾದರೂ ಆದಾಯಕ್ಕೂ ಮೀರಿ ಇವರು ಬೇರೆ ಬೇರೆ ಕಡೆ ಹಣ ತಗೊಳ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಹೋದಂತಹ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ದಾಳಿ ಮಾಡ್ತಾರೆ। ಸೊ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಿಂದ ಇದೆಲ್ಲ ಬಯಲಾಗಿದೆ। ನಿದ್ರೆ ಮಂಪರಿನಲ್ಲಿದ್ದಂತಹ ಆಫೀಸರ್ಸ್ಗಳಿಗೆ ಬೆಳಗ್ಗೆನೇ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು। ಈ ಬಗ್ಗೆ ಕಲಬುರಗಿ ಪ್ರತಿನಿಧಿ ಭಜರಂಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ। ಭಜರಂಗಿ, ಜಗನ್ನಾಥ್ ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ, ನಗದು ಪತ್ತೆಯಾಗಿರುವಂತದ್ದು, ಇವರು ಆದಾಯದ ಮೂಲ ಯಾವ್ದು? ಹಾಗಾದ್ರೆ ಸರ್ಕಾರಿ ಅಧಿಕಾರಿ ಅಷ್ಟೇನಾ, ಬೇರೆ ಏನಾದ್ರೂ ಕೆಲಸ ಮಾಡ್ತಿದ್ರಾ? ವಿದ್ಯಾ, ಇವತ್ತು ಬೆಳ್ಳಂಬೆಳಗ್ಗೆ ರಾಜ್ಯದ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಂದ್ರೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್ ಅನ್ನು ಕೂಡ ಕೊಟ್ಟಿದ್ದಾರೆ। ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ವಾಸ ಆಗಿರ್ತಕ್ಕಂಥ ಅಂದ್ರೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಕರ್ತವ್ಯದಲ್ಲಿರುವಂತಹ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಅಧಿಕಾರಿ ಜಗನ್ನಾಥ್ ಹಲಿಂಗೆ ಅವರ ಮನೆ ಕಲಬುರಗಿಯ ಮನೆ ಮೇಲೂ ಕೂಡ ದಾಳಿ ನಡೆಸಿದೆ। ಅದೇ ರೀತಿಯಾಗಿ ಅವರ ಮೂಲ ಸ್ಥಾನ ಅಂತಂದ್ರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ತನ್ನೂರ್ ಕೆ ಗ್ರಾಮದವರು, ಆ ಗ್ರಾಮದ ಮನೆ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ। ಅದೇ ರೀತಿಯಾಗಿ ಕಲಬುರಗಿ ಮನೆ ಅಂತ ಬೆಂಗಳೂರಿನ ಕಚೇರಿ ಮತ್ತೆ ಅವರ ಕ್ವಾರ್ಟರ್ಸ್ ಅಲ್ಲಿರ್ತಕ್ಕಂಥ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ। ಕಲಬುರಗಿಯ ಲೋಕಾಯುಕ್ತ ಎಸ್ಪಿ BK ಉಮೇಶ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿಯಲ್ಲಿ ಅಪಾರ ಪ್ರಮಾಣದ ಬೆಳ್ಳಿ ಆಭರಣಗಳು, ಚಿನ್ನ ಕೂಡ ಪತ್ತೆಯಾಗಿರುವಂತಹ, ನಗದು ಹಣ ಕೂಡ ಪತ್ತೆಯಾಗಿದೆ। ಅದರ ಜೊತೆಗೇನೆ ಅಳ್ಳನ್ ತಾಲೂಕಿನ ಸುಮಾರು 30 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ಕೂಡ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿ ಅನ್ನುವಂತ ಮಾಹಿತಿ ಇದೆ। ಕಲಬುರಗಿ ತಾಲೂಕಿನ ತಾವರ್ಗಿರಾದಲ್ಲೂ ಕೂಡ ಜಮೀನು ಖರೀದಿ ಮಾಡಿರ್ತಕ್ಕಂಥ ಮಾಹಿತಿ ಕೂಡ ಇದೆ। ಅದೇ ರೀತಿಯಾಗಿ ಅವರ ಸ್ವಂತವರು ತನ್ನೂರ್ಕಿನಲ್ಲೂ ಕೂಡ ಅಪಾರ ಪ್ರಮಾಣದ ಜಮೀನು, ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡಿರ್ತಕ್ಕಂಥ ದಾಖಲೆಗಳು ಈಗ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿವೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು। ಈಗಾಗಲೇ ಚಿತ್ರಣದಲ್ಲೂ ಕೂಡ ಅದಕ್ಕೆ ಗಮನಿಸ್ತಾ ಇರುವಂತದ್ದು, ಕಣ್ಣಾಯಿಸೋದಲ್ಲೆಲ್ಲ ಕೂಡ ಬೆಳ್ಳಿ ಆಭರಣಗಳು ಕಾಣಿಸ್ತಾ ಇದೆ, ನಗದು ಹಣ ಕಾಣಿಸ್ತಾ ಇದೆ, ಜೊತೆಗೆ ಚಿನ್ನದ ನಾನಾ ರೀತಿಯ ಆಭರಣಗಳು ಕೂಡ ಸದ್ಯಕ್ಕೆ ಕಾಣಿಸ್ತಾ ಇದೆ। ಇದೆಲ್ಲವೂ ಕೂಡ ಅವರ ಚಿರಾಸ್ತಿನ ಇವರು ಗಳಿಸಿದ್ದ ಅಥವಾ ಮೂಲದಿಂದ ಬಂದಿರುವಂತಹ ಆಸ್ತಿನ ಅನ್ನುವಂಥದ್ದು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ। ಇನ್ನೂ ಕೂಡ ಬೆಳಗ್ಗೆಯಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳ ತಂಡ ಅವರ ಮನೆಯನ್ನ ಜಾಲಾಡ್ತಾ ಇದ್ದಾರೆ। ಕಲಬುರಗಿ ನಗರದ ಓಂ ನಗರ ಓಕಳಿ ಕ್ಯಾಂಪ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಭವ್ಯ ಬಂಗಲೆ ಇದೆ, 2 ಅಂತಸ್ತಿನ ಭವ್ಯ ಬಂಗಲೆ ಇದೆ। ಈಗಾಗಲೇ ಕೆಳ ಅಂತಸ್ತಿನ ಮನೆಯಲ್ಲಿ ಇಷ್ಟು ಪ್ರಮಾಣದ ಆಸ್ತಿ ಮತ್ತೆ ಚಿನ್ನಾಭರಣ, ಬೆಳ್ಳಿ ಆಭರಣಗಳು ಸದ್ಯಕ್ಕೆ ಪತ್ತೆ ಆಗಿರುವಂತದ್ದು। ಮೇಲ್ಭಾಗದಲ್ಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಜಾಲಾಡ್ತಾ ಇದ್ದಾರೆ। ಕೆಲವೊಂದಿಷ್ಟು ಲಾಕರ್ಗಳು ಕೂಡ ಓಪನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂತಂದ್ರೆ ಈಗಾಗಲೇ ಜಗನ್ನಾಥ್ ಹಲಿಂಗೆ ಅವರು ಬೆಂಗಳೂರು ಮತ್ತೆ ಅವರ ಪತ್ನಿಯವರು ಕೂಡ ಬೆಂಗಳೂರಲ್ಲೇ ವಾಸ ಮಾಡಿರೋದ್ರಿಂದ ಕೆಲವೊಂದಿಷ್ಟು ಕೀಗಳು ಕೂಡ ಅವರ ಹತ್ರ ಇರೋ ಕಾರಣಕ್ಕಾಗಿ ಆ ಕೀಗಳನ್ನು ಕೂಡ ಓಪನ್ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಮುಂದಾಗಿರುವಂತದ್ದು। ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದ ಕೂಡ ಅವರ ಮನೆಯನ್ನ ಜಾಲಾಡ್ತಾ ಇದೆ। ಜಾಲಾಡದಷ್ಟು ಕೂಡ ನಾನಾ ರೀತಿಯ ಅಂದ್ರೆ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು, ಚಿನ್ನಾಭರಣ, ಬೆಳ್ಳಿ ಆಭರಣಗಳು, ನಗದು ಕೂಡ ಸದ್ಯಕ್ಕೆ ಪತ್ತೆ ಆಗ್ತಾ ಇದೆ। ಅದೇ ರೀತಿಯಾಗಿ ಬೆಂಗಳೂರು ನಿವಾಸದಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಚಿನ್ನಾಭರಣ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ। ಇದೆಲ್ಲವೂ ಬಂದಿರುವಂತದ್ದು ಇವರು ಗಳಿಸಿರುವಂತದ ಅಥವಾ ಇವರ ಮೂಲದಿಂದ ಬಂದಿರುವಂತದ, ಇದು ಸರ್ಕಾರಿ ಹುದ್ದೆ ಅಲ್ಲದೇನೆ ಬೇರೆ ಆದಾಯದ ಮೂಲ ಏನಾದರೂ ಇದೆಯಾ ಅನ್ನುವಂಥದ್ದು ಕೂಡ ಈಗ ಜಗನ್ನಾಥ್ ಅವರು ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಬೇಕಾಗುತ್ತೆ। ಆದರೆ ಸದ್ಯಕ್ಕೆ ಮಾತ್ರ ಅಕ್ರಮ ಅಂದ್ರೆ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ, ಭ್ರಷ್ಟಾಚಾರದ ಆರೋಪ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ, ಚಿನ್ನಾಭರಣ, ಬೆಳ್ಳಿ ಆಭರಣಗಳು ಸದ್ಯಕ್ಕೆ ಪತ್ತೆ ಆಗಿರುವಂತದ್ದು। ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರಿಸಿರುವಂತದ್ದು। ವಿದ್ಯಾ, ಥ್ಯಾಂಕ್ ಯು ಬಜರಂಗಿ। ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಜಗನ್ನಾಥ್ ಅವರ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಪ್ರಮಾಣದ ಚಿನ್ನಾಭರಣ, ಬೆಳ್ಳಿಯ ಆಭರಣ ಅಲ್ಲಿ ಪತ್ತೆಯಾಗಿದೆ। ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನಾ ಅಧಿಕಾರಿ ಆಗಿ ಇವರು ಕೆಲಸ ಮಾಡ್ತಾ ಇದ್ರು। ಆದಾಯದ ಮೂಲ ಸರ್ಕಾರಿ ನೌಕರಿನ ಅಥವಾ ಬೇರೆ ಏನಾದರೂ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಪತ್ರಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡೋ ಕೆಲಸ ಕೂಡ ಮಾಡ್ತಾರೆ। ಅದೊಂದು ಜಗನ್ನಾಥ್ ಅವರ ಮನೆಯಲ್ಲಿರುವಂತಹ ಬೆಡ್ ಅದು।
ಬೆಡ್ ಮೇಲೆ ಜೋಡಿಸಿರುವ ಚಿನ್ನಾಭರಣ ಗಮನಿಸ್ತಾ ಇದ್ದೀರಿ, ಬೆಳ್ಳಿ ಆಭರಣಗಳನ್ನು ಗಮನಿಸ್ತಾ ಇದ್ದೀರಿ. ಇವೆಲ್ಲ ಕೋಟಿ ಬೆಲೆ ಬಾಳುವಂತಹ ಆಭರಣಗಳು, ನಗದು ಕೂಡ ಅವರ ಮನೆಯಲ್ಲಿ ಪತ್ತೆಯಾಗಿದೆ. ಸೊ ಇವರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಭಾಗದಲ್ಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ನಿದ್ದೆ ಮಂಪ್ರಿನಲ್ಲಿದ್ದ ಫುಡ್ ಸೇಫ್ಟಿ ಆಫೀಸರ್ಗೆ ಶಾಕ್ ಕೊಟ್ಟಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ದೂರಿನ ಮೇಲೆ ದಾಳಿಯಾಗಿದೆ. 5ಕ್ಕೂ ಅಧಿಕ ಅಧಿಕಾರಿಗಳ ತಂಡದಿಂದ ನಾಗರಾಜ್ ಅವರ ಮನೆಯನ್ನ ತೀವ್ರ ಶೋಧ ನಡೆಸಿದ್ದಾರೆ. ಅಕ್ರಮ ಹಣ ಆಸ್ತಿ ಮಾಡಿರೋದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇದು ದಾವಣಗೆರೆಯ ಕಥೆಯಾಯಿತು. ಕಲಬುರಗಿ ಆಗಿರಬಹುದು, ದಾವಣಗೆರೆ ಆಗಿರಬಹುದು ಮತ್ತು ಬೇರೆ ಬೇರೆ ಭಾಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ರೇಡ್ ಮಾಡಿದ್ದಾರೆ. ಇದು ನಾಗರಾಜ್ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣ, ಬೆಲೆ ಬಾಳುವ ವಸ್ತು ಮತ್ತು ನಗದು, ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎರಡು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಲಬುರಗಿಯ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ಅಧಿಕಾರಿ ಜಗನ್ನಾಥ್ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನ ಬೆಳ್ಳಿಯ ಆಭರಣಗಳು ಒಂದು ಭಾಗದಲ್ಲಾದ್ರೆ, ಮತ್ತೊಂದು ಕಡೆ ಫುಡ್ ಸೇಫ್ಟಿ ಆಫೀಸರ್ ನಾಗರಾಜ್ ಅವರ ಮನೆಯಲ್ಲಿ ದಾವಣಗೆರೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣ, ನಗದು, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇವರು ಜೀವನ ಪೂರ್ತಿ ಸರ್ಕಾರಿ ಕೆಲಸ ಮಾಡಿದ್ರು ಕೂಡ ಸರ್ಕಾರಿ ಸಂಬಳದಲ್ಲಿ ಇಷ್ಟೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದರೆ ಈ ಎಲ್ಲ ಚಿನ್ನಾಭರಣವನ್ನ, ಬೆಳ್ಳಿಯ ಆಭರಣವನ್ನ, ಅಲ್ಲಿ ಸಿಕ್ಕಿರುವಂತಹ ನಗದು, ಬೆಲೆ ಬಾಳುವ ವಸ್ತುಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಇವರ ಆದಾಯದ ಮೂಲ ಕೇವಲ ಸರ್ಕಾರಿ ನೌಕರಿ ಮಾತ್ರನಾ, ಆಫೀಸರ್ ಆಗಿರೋದು ಮಾತ್ರನಾ, ಅಥವಾ ಬೇರೆ ಏನಾದರೂ ವ್ಯವಹಾರ ಮಾಡ್ತಾ ಇದ್ರಾ, ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲಿ ಭ್ರಷ್ಟಾಚಾರ ಏನಾದರೂ ನಡೆದಿತ್ತಾ, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಯಾಕಂದ್ರೆ ಇದೇ ಕಂಪ್ಲೇಂಟ್ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಇವರ ಮನೆ, ಆಫೀಸ್ ಮತ್ತು ಇವರಿಗೆ ಸಂಬಂಧಪಟ್ಟವರ ಮನೆ ಮೇಲೆ ದಾಳಿ ಮಾಡ್ತಾರೆ. ಸೊ ಎರಡೂ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಲಬುರಗಿ ಹಾಗೂ ದಾವಣಗೆರೆ ಎರಡೂ ಭಾಗದಲ್ಲೂ ದಾಳಿ ಮಾಡಿದ್ದಾರೆ. ಸೊ ಬೆಳಗ್ಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಚಿನ್ನ, ಬೆಳ್ಳಿ ಆಭರಣಗಳು ಪತ್ತೆಯಾಗಿದೆ. ಇನ್ನು ಜಗನ್ನಾಥ್ ಅವರ ಮನೆಯಲ್ಲಿ 1 kgಕ್ಕೂ ಅಧಿಕ ಚಿನ್ನಾಭರಣ, ಬೆಳ್ಳಿ, ನಗದು ಮತ್ತು ಬೇರೆ ಬೇರೆ ಅಮೂಲ್ಯ ವಸ್ತುಗಳು ಪತ್ತೆಯಾಗಿವೆ. ಜಮೀನು, ಮನೆ ಸೇರಿದಂತೆ ಆಸ್ತಿಗೂ ಕೂಡ ಹೊಂದಿದ್ದಾರಂತೆ ಇವರು. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನಾಧಿಕಾರಿಯಾಗಿ ಜಗನ್ನಾಥ್ ಹಲಿಂಗೆ ಕೆಲಸ ಮಾಡ್ತಿದ್ದಾರೆ. 2 ಅಂತಸ್ತಿನ ಮನೆಯನ್ನ ಸಂಪೂರ್ಣವಾಗಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಇದು ಕಲಬುರಗಿ ಕಥೆ ಆಯಿತು. ಮತ್ತೊಂದು ದಾವಣಗೆರೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ದಾಳಿ ಮಾಡಿದ್ದಾರೆ. ನಿದ್ದೆ ಮಂಪ್ರಿನಲ್ಲಿದ್ದಂತಹ ಫುಡ್ ಸೇಫ್ಟಿ ಆಫೀಸರ್ ನಾಗರಾಜ್ ಅವರ ಮನೆ ಮೇಲೆ ದಾಳಿಯಾಗಿದೆ. 5ಕ್ಕೂ ಅಧಿಕ ಅಧಿಕಾರಿಗಳ ತಂಡದಿಂದ ನಾಗರಾಜ್ ಅವರ ಮನೆಯನ್ನ ತೀವ್ರ ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಆಸ್ತಿ ಪತ್ರ, ಚಿನ್ನಾಭರಣ ಪತ್ತೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.